ಸಾತ್ವಿಕ ಸದ್ಭಕ್ತ ಬಂಧುಗಳೇ, ಇಂದಿನ ವಿಷಯ ಋಣಪಂಚಕಗಳಲ್ಲಿ ದೇವಋಣ. ಈ ವಿಷಯವಾಗಿ ಒಂದಷ್ಟು ಚಿಂತನೆಯನ್ನು ಮಾಡೋಣ. ದೇವಋಣ, ನಾವು ದೈವಕ್ಕೆ ಕೃತಜ್ಞರಾಗಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಈ ಬ್ರಹ್ಮಾಂಡ, ಈ ಸೃಷ್ಟಿಯೆಲ್ಲ ಭಗವಂತನ ಉದಾರವಾದಂಥ ಕೊಡುಗೆ ಅಂತ ಹೇಳಿದ್ದಾರೆ. ಉದಾಹರಣೆಗೆ, ಪಂಚಮಹಾಭೂತಗಳು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚತನ್ಮಾತೃಕೆಗಳು, ಆನಂತರ ಈ ಸೃಷ್ಟಿ, ಇದೆಲ್ಲವೂ ಕೂಡ ಭಗವಂತ ನಮಗಾಗಿ ಕೊಟ್ಟಂಥ ಕೊಡುಗೆ ಅಂತ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಸಾಕಷ್ಟು ಜನ ಹೇಳ್ತಾರೆ, ಭಗವಂತ ಏನು ಕೊಟ್ಟಿದ್ದಾನೆ, ದೇವರು ನಮ್ಮನ್ನು ಯಾಕೆ ಕಾಪಾಡ್ತಿಲ್ಲ ಅನ್ನುವಂಥ ಅನೇಕ ಪ್ರಶ್ನೆಗಳು ನಿತ್ಯದಲ್ಲಿ ಅನೇಕರಿಂದ ಉದ್ಭವಗೊಳ್ತಾ ಇರ್ತವೆ. ಈ ಉದಾಹರಣೆ ನೋಡೋದಾದರೆ, ಈ ಶರೀರ ಭಗವಂತ ಕೊಟ್ಟಂಥ ಉದಾರವಾದ ಕೊಡುಗೆ. ಈ ಶರೀರದಲ್ಲಿ ಪಂಚ ಜ್ಞಾನೇಂದ್ರಿಯಗಳಿದ್ದಾವೆ. ಪಂಚಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಇವು ಪಂಚಜ್ಞಾನೇಂದ್ರಿಯಗಳು. ಇವು ನಮಗೆ ಜ್ಞಾನವನ್ನು ಮಾಡಿಕೊಡ್ತವೆ. ಕಣ್ಣು ಈ ಸೃಷ್ಟಿಯನ್ನು ನೋಡಲಿಕ್ಕಾಗಿ, ಪ್ರತಿಯೊಂದು ವ್ಯವಹಾರವನ್ನು ನಿರ್ವಹಣೆ ಮಾಡಲಿಕ್ಕಾಗಿ ಕಣ್ಣು ನಮಗೆ ಅತ್ಯವಶ್ಯಕ. ಅಕಸ್ಮಾತ್ ಕಣ್ಣು ಇಲ್ಲದೆ ಹೋದರೆ ಎಷ್ಟು ಸಮಸ್ಯೆಗಳು ಉತ್ಪತ್ತಿಯಾಗತ್ತೆ ಅಂತ ತಾವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಆನಂತರ ಕಿವಿಗಳಿಂದ ವಿಷಯಗಳನ್ನು ಕೇಳಲಿಕ್ಕಾಗಿ, ಒಳ್ಳೆಯದಿರಲಿ ಕೆಟ್ಟದ್ದಿರಲಿ, ಯಾವುದೇ ವಿಷಯಗಳನ್ನು ಗ್ರಹಣ ಮಾಡುವಂಥ ಶಕ್ತಿ ಯಾವುದಕ್ಕಿದೆ ಅಂತ ಕೇಳಿದರೆ ಕಿವಿಗೆ ಇದೆ ಎನ್ನುವಂಥದ್ದು. ಆ ಕಿವಿ ಇಲ್ಲದೆ ಹೋದರೆ ಆಗುವಂಥ ಸಮಸ್ಯೆಗಳು ಎಷ್ಟು ಅಂತ ತಾವು ಚಿಂತನೆ ಮಾಡಿರಿ. ಆಮೇಲೆ ಮೂಗು ಅರ್ಥಾತ್ ನಾಸಿಕ. ಈ ಮೂಗು, ಇದರಿಂದ ನಾವು ಉಸಿರಾಟವನ್ನು ಮಾಡ್ತೇವೆ. ನಮ್ಮ ಮುಖದ ಸೌಂದರ್ಯವು ಕೂಡ ಮೂಗಿನಿಂದ ಹೆಚ್ಚಾಗತ್ತೆ. ಆನಂತರದಲ್ಲಿ ಮೂಗು ಇಲ್ಲದೆ ಹೋದರೆ ಈ ಶರೀರಕ್ಕೆ ಎಷ್ಟು ಹಾನಿಯಾಗತ್ತೆ ಅನ್ನುವಂಥದ್ದನ್ನು ಒಂದಷ್ಟು ಚಿಂತನೆ ಮಾಡ್ಕೋಬೇಕಾಗಿದೆ. ಆನಂತರ ನಾಲಿಗೆ. ಈ ನಾಲಿಗೆಯಿಂದ ವಿಷಯಗಳನ್ನು ಮಾತನಾಡಲಿಕ್ಕಾಗ್ಬೋದು, ಆಹಾರ ಪದಾರ್ಥಗಳ ಸ್ವಾದವನ್ನು ನಮಗೆ ತಿಳಿಸ್ಲಿಕ್ಕಾಗ್ಬೋದು. ಎಲ್ಲ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ನಾಲಿಗೆ ಅತ್ಯಂತ ಅವಶ್ಯಕ. ನಾಲಿಗೆ ಅಕಸ್ಮಾತ್ ಇಲ್ಲದೆ ಹೋದರೆ ಆಗುವಂಥ ವ್ಯತ್ಯಾಸಗಳು ಎಷ್ಟು ಅಂತ ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಇನ್ನು ಚರ್ಮ. ನಮ್ಮ ಶರೀರದ ಮೇಲೆ ಚರ್ಮ ಇದೆ. ಚರ್ಮ ಇಲ್ಲದೆ ಹೋದರೆ ಶರೀರವನ್ನು ರಕ್ಷಣೆ ಮಾಡುವಂಥದ್ದು ಯಾವುದು ಅನ್ನೋದನ್ನು, ಆ ಶರೀರಕ್ಕೆ ಮತ್ತು ಸ್ಪರ್ಶ ಗುಣನೂ ಕೂಡ ಆ ಚರ್ಮಕ್ಕೆ ಇದೆ ಅಂತಕ್ಕಂಥದ್ದು. ಹಾಗಾಗಿ ಇದು ಈ ಪಂಚ ಜ್ಞಾನೇಂದ್ರಿಯಗಳು ಅಂತ ಕರಿತಾ ಇದ್ದಾರೆ. ಇವುಗಳಲ್ಲಿ ಒಂದು ಅಂಗ ಏನಾದರೂ ವ್ಯತ್ಯಾಸ ಆಯಿತು ಅಂತ ಕೇಳಿದರೆ ನಮ್ಮ ಶರೀರಕ್ಕೆ ಆಗುವಂಥ ಹಾನಿ ಎಷ್ಟು ಅಂತ ತಾವು ಒಂದಷ್ಟು ಚಿಂತನೆ ಮಾಡಿರಿ. ಆನಂತರದಲ್ಲಿ ಪಂಚಕರ್ಮೇಂದ್ರಿಯಗಳು, ಕೈ, ಕಾಲುಗಳು, ಬಾಯಿ, ಆನಂತರ ಗುದಗುಹ್ಯ, ಗುಪ್ತಾಂಗಗಳು. ಅಂದರೆ ಈ ಕೈಯಿಂದ ಪ್ರತಿಯೊಂದು ಕೆಲಸವನ್ನು ಕೊಡುವ, ತೆಗೆದುಕೊಳ್ಳುವ, ಬರೆಯುವ, ವ್ಯವಹರಿಸುವಂಥ ಕಾರ್ಯವನ್ನು ಎರಡು ಕೈಗಳಿಂದ ಮಾಡ್ತಾ ಇದ್ದೇವೆ. ಆಹಾರ ಪದಾರ್ಥ ಸೇವನೆ ಮಾಡೋದಿರ್ಬೋದು, ದಾನ ಧರ್ಮವನ್ನು ಮಾಡೋದಿರ್ಬೋದು, ಪುಣ್ಯಕ್ಕೆ ಎಲ್ಲ ಕೆಲಸ ಕಾರ್ಯಗಳ ನಿರ್ವಹಣೆ ಮಾಡೋದಿರಬಹುದು, ಈ ಕೈಗಳಿಂದ ನಾವು ಮಾಡ್ತಾ ಇದ್ದೇವೆ. ಕೈಗಳು ಇಲ್ಲದೆ ಹೋದರೆ ಆಗುವಂಥ ಸಮಸ್ಯೆಗಳು ಎಷ್ಟು ಅಂತ ತಾವು ಚಿಂತನೆ ಮಾಡಬೇಕಾಗಿದೆ. ಆನಂತರ ಕಾಲು ಒಂದು ಕಡೆಯಿಂದ ಒಂದು ಕಡೆಗೆ ಓಡಾಡಲಿಕ್ಕೂ ಬೇಕಾಗತ್ತೆ. ಈ ಶರೀರದ ಭಾರವನ್ನು ಹೊರುವಂಥವು ಕಾಲುಗಳು. ಮತ್ತು ಯಾವುದೇ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾದ್ರೆ ಕಾಲುಗಳು ಅತ್ಯಂತ ಅವಶ್ಯಕ. ಕಾಲುಗಳಲ್ಲಿ ವ್ಯತ್ಯಾಸ ಆಯಿತು ಅಂತ ಕೇಳಿದರೆ ಆಗುವಂಥ ಸಮಸ್ಯೆಗಳು ಎಷ್ಟು ಅಂತ ತಾವು ಚಿಂತನೆ ಮಾಡಿರಿ. ಆನಂತರ ಬಾಯಿ, ಇದರಲ್ಲಿ ಅನೇಕ ಕಾರ್ಯಗಳು ನಡೆಯುತ್ತೆ. ಆಹಾರ ಪದಾರ್ಥಗಳ ಸೇವನೆ ಮಾಡಲಿಕ್ಕೆ ಬಾಯಿಗಳು ಬೇಕು. ಆನಂತರದಲ್ಲಿ ಪ್ರತಿಯೊಂದು ಕಾರ್ಯ ನಿರ್ವಹಣೆ ಮಾಡಲಿಕ್ಕಾಗಿ ಬಾಯಿ ಬೇಕು. ಮಾತನಾಡಲಿಕ್ಕಾಗೂ ಕೂಡ ಬಾಯಿ ಬೇಕಾಗತ್ತೆ. ಬಾಯಿ ಇಲ್ಲದೆ ಹೋದರೆ ಆಗುವಂಥ ವ್ಯತ್ಯಾಸಗಳು ಎಷ್ಟು ಅಂತ ತಾವು ಒಂದಷ್ಟು ಚಿಂತನೆ ಮಾಡಬೇಕಾಗಿದೆ. ಆನಂತರ ಗುಪ್ತಾಂಗಗಳು, ಗುದಗುಹ್ಯಗಳು ಇಲ್ಲದೆ ಹೋದರೆ ಮನುಷ್ಯನ ನಮ್ಮ ತ್ಯಾಜ್ಯ ವಸ್ತುಗಳನ್ನು ಹೊರಗೆ ಹಾಕಲಿಕ್ಕಾಗಿರ್ಬೋದು,
ಪ್ರತಿಯೊಂದು ಕಾರ್ಯನಿರ್ವಹಣೆಗಾಗಿ ಗುಪ್ತಾಂಗಗಳು ಅತ್ಯವಶ್ಯಕ ಅಂಥೇಳಿ. ಇದು ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು ಇವು ಭಗವಂತ ನಮಗಾಗಿ ಕೊಟ್ಟಂಥ ಉದಾರವಾದ ಕೊಡುಗೆ ಅಂತ ಹೇಳ್ತಾ ಇದ್ದಾರೆ. ಆನಂತರ ಈ ಶರೀರ ಸದೃಢವಾಗಿರಬೇಕು ಅಂತ ಕೇಳಿದರೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯಕ್ಕೆ ಮೂಲ ಕಾರಣ ಯಾವುದು? ನಮ್ಮ ಹೃದಯ. ಒಂದು ಸಾರಿ ತಾಯಿ ಗರ್ಭದಿಂದ ಹೊರಗೆ ಬಂದು ಈ ಹೃದಯ ಚಾಲುವಾಯಿತು ಅಂತ ಕೇಳಿದರೆ ಪ್ರತಿ ಕ್ಷಣವೂ ಕೂಡ ಸಂಚಾರವನ್ನು ಮಾಡ್ತಾ ಇರುತ್ತೆ. ಯಾವತ್ತು ನಿಲ್ಲುತ್ತೆ ಆವಾಗ ಈ ಶರೀರದಿಂದ ಪ್ರಾಣ ಹೊರಟು ಹೋಗಿಬಿಡ್ತದೆ. ಅಂತ ಹೃದಯವನ್ನು ಭಗವಂತ ನಮಗಾಗಿ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಅಕಸ್ಮಾತ್ ಹೃದಯದಲ್ಲಿ ವ್ಯತ್ಯಾಸ ಆದಾಗ ಅದನ್ನು ಸರಿಪಡಿಸುವಂಥ ಪ್ರಸಂಗ ಬಂದಾಗ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಖರ್ಚಾಗತ್ತೆ ಅನ್ನೋದನ್ನು ವಿಚಾರ ಮಾಡಬೇಕಾಗಿದೆ. ಆನಂತರದಲ್ಲಿ ಕಿಡ್ನಿ, ಈ ಶರೀರದಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡೋದಿರ್ಬೋದು. ಪ್ರತಿಯೊಂದು ಕಾರ್ಯನಿರ್ವಹಣೆ ಮಾಡಲಿಕ್ಕಾಗಿ ಈ ಜಲವನ್ನು ಪ್ರತಿಯೊಂದನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಶಕ್ತಿ ನಮ್ಮ ಕಿಡ್ನಿಗಳಿಗಿದೆ. ಕಿಡ್ನಿಗಳ ವ್ಯತ್ಯಾಸ ಆಯಿತು ಅಂತ ಕೇಳಿದರೆ ಎಷ್ಟು ಸಮಸ್ಯೆ ಆಗತ್ತೆ. ಆಹಾರ ಪದಾರ್ಥಗಳ ಶುದ್ಧೀಕರಣ ಇರ್ಬೋದು, ರಕ್ತ ಶುದ್ಧೀಕರಣ ಇರ್ಬೋದು, ಪ್ರತಿಯೊಂದನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕಿಡ್ನಿಗಳಿಗಿರುತ್ತೆ. ಕಿಡ್ನಿ ವ್ಯತ್ಯಾಸ ಆಗಿದ್ರೆ ಎಷ್ಟು ಸಮಸ್ಯೆ ಆಗತ್ತೆ, ಲೀವರ್ ವ್ಯತ್ಯಾಸ ಆದರೆ ಎಷ್ಟು ತೊಂದರೆಗಳಾಗತ್ತೆ, ಹೃದಯದ ಶರೀರದ ಅನೇಕ ಅಂಗಗಳಲ್ಲಿ ವ್ಯತ್ಯಾಸ ಆಯಿತು ಅಂತ ಕೇಳಿದರೆ ಎಷ್ಟು ಲಕ್ಷ ಖರ್ಚು ಮಾಡಿದರೂ ಕೂಡ ಅದನ್ನು ಸರಿಪಡಿಸುವಂಥದ್ದು ಕಷ್ಟ. ಕೃತಕವಾಗಿರ್ತಕ್ಕಂಥದ್ದು ಏನಾದರೂ ಮಾಡಿ ಸರಿಪಡಿಸ್ಲಿಕ್ಕೆ ಹೋದರೂ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಕೂಡ ಸರಿಪಡಿಸುವಂಥದ್ದು ಕಷ್ಟ ಅಂತ ಹೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ಇದು ಭಗವಂತ ನಮಗಾಗಿ ಕೊಟ್ಟಂಥ ಕೊಡುಗೆ. ಸದ್ಭಕ್ತ ಬಂಧುಗಳೇ, ಅಷ್ಟೇ ಅಲ್ಲ, ತಾವು ಬಹಳ ಸೂಕ್ಷ್ಮವಾಗಿ ಚಿಂತನೆ ಮಾಡಿ, ಭಗವಂತ ಈ ಭೂಮಿಗೆ ನಮ್ಮನ್ನು ಕಳಿಸ್ತಾ ಇದ್ದಾನೆ. ನಾವು ಭೂಮಿಗೆ ಬರುವ ಮೊದಲಿಗೆ ನಮಗೆ ಆಹಾರವಾಗಿ ತಾಯಿಯ ಎದೆಯಲ್ಲಿ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಹಾಲನ್ನು ತಾಯಿಯ ಎದೆಯಲ್ಲಿ ತುಂಬಿ ನಮ್ಮನ್ನು ಭೂಮಿ ಕಳಿಸ್ತಾ ಇದ್ದಾನೆ. ಇದು ಭಗವಂತನ ಕೊಡುಗೆ ಅಲ್ವಾ? ಇದನ್ನು ಒಂದಷ್ಟು ಚಿಂತನೆ ಮಾಡಿರಿ. ಆನಂತರದಲ್ಲಿ ಈ ಪಂಚತತ್ವಗಳು, ಅದಕ್ಕೆ ಪಂಚಭೂತಗಳು ಅಂತ ಕರೀತಾ ಇದ್ದಾರೆ. ನೀವು ಚಿಂತನೆ ಮಾಡಿರಿ. ಇದರಲ್ಲಿ ಪಂಚಭೂತಗಳಲ್ಲಿ ಅಕಸ್ಮಾತ್ ಏನಾದರೂ ಗಾಳಿ ಇಲ್ಲದೆ ಹೋದರೆ ಆಗುವಂಥ ವ್ಯತ್ಯಾಸ ಎಷ್ಟು? ನಾವು ಉಸಿರಾಟವನ್ನು ಮಾಡಲಿಕ್ಕೆ ಗಾಳಿ ಬೇಕು. ಗಾಳಿ ಇಲ್ಲದೆ ಹೋದರೆ ಆಗುವಂಥ ಹಾನಿ ಎಷ್ಟು ಅಂತ ಚಿಂತನೆ ಮಾಡಿರಿ. ಶುದ್ಧವಾದ ಆಮ್ಲಜನಕ ನಮ್ಮ ಶರೀರಕ್ಕೆ ಸಿಗದೆ ಹೋದರೆ ನಾವು ಜೀವಂತವಾಗಿ ಉಳಿಯಲ್ಲ. ಈ ಭಗವಂತ ಈ ಸೃಷ್ಟಿಯಲ್ಲಿ ಶುದ್ಧವಾದ ಹವೆಯನ್ನು ಸೃಷ್ಟಿ ಮಾಡಿದಾನಲ್ಲ. ಅಕಸ್ಮಾತ್ ಆರೋಗ್ಯ ವ್ಯತ್ಯಾಸ ಆಯಿತು ಅಂತ ಕೇಳಿದರೆ ನಾವು ಆಸ್ಪತ್ರೆಯನ್ನು ಸೇರಬೇಕಾಗತ್ತೆ. ಅಲ್ಲಿ ಆರೋಗ್ಯದಲ್ಲಿ ಉಸಿರಾಟದ ತೊಂದರೆಯಾದಾಗ ಆಕ್ಸಿಜನ್ನಿಗೆ ಹೋಗಬೇಕಾಗತ್ತೆ. ಆಕ್ಸಿಜನ್ನಿಗೆ ಹೋದರೆ ಪ್ರತಿನಿತ್ಯದಲ್ಲಿ 2,000ರಿಂದ 3,000 ರೂಪಾಯಿ ಖರ್ಚಾಗತ್ತೆ. ನಾವು ಜೀವನ ಪರ್ಯಂತರವಾಗಿ ಆಮ್ಲಜನಕವನ್ನು ಬಳಸ್ತೀವಲ್ಲ, ಅದಕ್ಕೆ ಬಿಲ್ ಯಾರು ಕಟ್ಟಿದ್ದೇವೆ? ಇದನ್ನು ಒಂದಷ್ಟು ಚಿಂತನೆ ಮಾಡಬೇಕಾಗಿದೆ. ಇದು ಭಗವಂತನ ಸೃಷ್ಟಿ ಎನ್ನುವುದನ್ನು ಮರಿಬಾರದು. ಆನಂತರದಲ್ಲಿ ಭೂಮಿ, ಪ್ರತಿಯೊಂದು ಕೂಡ ಭೂಮಿಯಿಂದ ವ್ಯವಹಾರಗಳು ನಡೆಯುತ್ತೆ. ನಾವು ನಡಿಲಿಕ್ಕೆ, ಮಲಗಲಿಕ್ಕೆ, ಪ್ರತಿಯೊಂದು ವ್ಯವಹಾರವನ್ನು ಮಾಡಲಿಕ್ಕೆ, ಬೆಳೆಗಳನ್ನು ಬೆಳಿಲಿಕ್ಕೆ, ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಕಾರಣ ಈ ಭೂಮಿಯಾಗಿದೆ. ಸಕಲ ಖನಿಜ ಸಂಪತ್ತುಗಳಿರಬಹುದು, ಸಸ್ಯ ಸಂಕುಲಗಳಿರಬಹುದು, ಸಕಲ ಚರಾಚರ ಜೀವರಾಶಿಗಳಾಗಿರ್ಬೋದು, ಆಶ್ರಯವನ್ನು ಕೊಟ್ಟಿರತಕ್ಕಂಥದ್ದು ಭೂಮಿ ಅಂತ ಕರೀತಾ ಇದ್ದಾರೆ. ಅಂಥ ಭೂಮಿ ಭಗವಂತನ ಸೃಷ್ಟಿ. ಇದು ಭಗವಂತನ ಸೃಷ್ಟಿಯಲ್ಲಿ ಇರುವಂಥ ಭೂಮಿ ಯಾರದೋ ಹೆಸರಿಗಿದ್ದನ್ನು ತಗೋಬೇಕು ಅಂದರೆ ಎಷ್ಟು ಖರ್ಚು ಮಾಡಬೇಕಾಗತ್ತೆ, ನಾವು ಎಷ್ಟು ಖರ್ಚನ್ನು ವಿಧಿಸಬೇಕಾಗತ್ತೆ, ಅದನ್ನು ಚಿಂತನೆ ಮಾಡ್ಕೊಳ್ಳಿ. ಇದು ಭಗವಂತನ ಕೊಡುಗೆ ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ನೀರು, ಪ್ರತಿಯೊಂದು ಜೀವಕ್ಕೂ ಕೂಡ ನೀರು ಅತ್ಯವಶ್ಯಕ ಅಲ್ವಾ? ಆ ನೀರು ಅಕಸ್ಮಾತ್ ಸಿಗದೆ ಹೋದರೆ ಎಷ್ಟು ಸಮಸ್ಯೆ ಆಗತ್ತೆ ನೋಡಿ. ಭಗವಂತನ ಸೃಷ್ಟಿಯೊಳಗಿರುವಂಥ ಈ ಜಲವನ್ನು ಒಂದಷ್ಟು ಶುದ್ಧೀಕರಣ ಮಾಡಿಕೊಡುವಂಥವರು 1 ಲೀಟರ್ಗೆ 20 ರೂಪಾಯಿದಿಂದ 5,000 ರೂಪಾಯಿಗಟ್ಟಲೆ 1 ಲೀಟರ್ ನೀರಿಗಿದೆ, ಶುದ್ಧೀಕರಣಗೊಂಡಂಥ ನೀರು. ಜೀವನ ಪರ್ಯಂತರವಾಗಿ ಎಷ್ಟು ನೀರನ್ನು ಬಳಸ್ತೇವೆ, ಆ ನೀರಿಗೆ ಬಿಲ್ ನಾವು ಯಾರಿಗೆ ಕಟ್ಟಿದ್ದೇವೆ, ಇದನ್ನು ವಿಚಾರ ಮಾಡಬೇಕಾಗಿದೆ. ಆನಂತರದಲ್ಲಿ ಬೆಂಕಿ, ನಮ್ಮ ಶರೀರದಲ್ಲಿ ಅಗ್ನಿ ತತ್ವ ಇಲ್ಲದೆ ಹೋದರೆ ನಾವು ಬದುಕಲಿಕ್ಕಾಗಲ್ಲ. ಬೆಂಕಿ ಇಲ್ಲದೆ ಹೋದರೆ ಯಾವುದೇ ಪದಾರ್ಥಗಳನ್ನು ಬೇಯಿಸಿಕೊಂಡು ಆಹಾರ ಪದಾರ್ಥ ಸೇವನೆ ಮಾಡಲಿಕ್ಕಾಗಲ್ಲ. ಆನಂತರದಲ್ಲಿ ಬೆಂಕಿ ಪ್ರತಿಯೊಂದಕ್ಕೂ ಕೂಡ ಅಗ್ನಿ ಕಾರಣವಾಗ್ತಾ ಇದೆ. ಹೋಮ ಹವನವನ್ನು ಮಾಡಲಿಕ್ಕಾಗಿ, ಬೆಳಕನ್ನು ಪಡೀಲಿಕ್ಕಾಗಿ
ಅಗ್ನಿಯ ಅವಶ್ಯಕತೆ ಅತ್ಯಂತ ಅಮೂಲ್ಯವಾಗಿದೆ. ಇದು ಭಗವಂತನ ಕೊಡುಗೆ ಅಲ್ಲವೇ? ಇದನ್ನು ಚಿಂತನೆ ಮಾಡಿರಿ. ಮತ್ತು ಆಕಾಶ, ವಿಶಾಲವಾಗಿರ್ತಕ್ಕಂಥ ಆಕಾಶ ಇದೆಯಲ್ಲ, ಈ ಆಕಾಶದಿಂದ ಮಳೆಯನ್ನು ನಾವು ಪಡಿತಾ ಇದ್ದೇವೆ, ಆ ಮಳೆಯಿಂದ ಬೆಳೆಯನ್ನು ಪಡಿತಾ ಇದ್ದೇವೆ, ಆ ಬೆಳೆಯಿಂದ ಜೀವನವನ್ನು ಸಂರಕ್ಷಣೆ ಮಾಡ್ಕೋತಾ ಇದ್ದೇವೆ. ಇದು ಆಕಾಶ. ಇದು ಕೂಡ ಪಂಚತತ್ವದಲ್ಲಿ ಬರುವಂಥ ಒಂದು ತತ್ವ. ಈ ಪಂಚತತ್ವಗಳು ಕೂಡ ಭಗವಂತ ನಮಗಾಗಿ ಕೊಟ್ಟಂಥ ಕೊಡುಗೆ ಹೌದು ಅಲ್ಲೋ ಅನ್ನೋದನ್ನು ತಾವು ಒಂದಷ್ಟು ಚಿಂತನೆ ಮಾಡುವುದು ಅತ್ಯವಶ್ಯಕ ಅನ್ನುವಂಥದ್ದು. ಅದರ ಜೊತೆಗೆ ಪಂಚತನ್ಮಾತೃಕೆಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವೂ ಕೂಡ ಭಗವಂತ ನಮಗಾಗಿ ಕೊಟ್ಟಂಥದ್ದು. ಇವೆಲ್ಲವೂ ಕೂಡ ಭಗವಂತ ಉದಾರವಾಗಿ ಕೊಟ್ಟಂಥ ಕೊಡುಗೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಹಾಗಾಗಿ ಇಷ್ಟೆಲ್ಲ ಕೊಟ್ಟಂಥ ಭಗವಂತನ ಬಗ್ಗೆ ನಾವು ಒಂದಷ್ಟು ಕೃತಜ್ಞರಾಗಬೇಕಲ್ವ? ಕೃತಜ್ಞರಾಗಬೇಕು ಅಂತ ಕೇಳಿದ್ರೆ ಇದಕ್ಕೆ ಈ ಭಗವಂತನ ಋಣವನ್ನು ತೀರಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡಬೇಕು? ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ. ಈ ಭೂಮಂಡಲದಲ್ಲಿ ನಾವು ಹೇಗೆ ಬದುಕಬೇಕು ಅಂತ ಕೇಳಿದರೆ, ಯಾರಿಗೂ ಹಾನಿಯನ್ನು ಮಾಡದೆ, ಯಾರಿಗೂ ನೋವನ್ನು ಉಂಟು ಮಾಡದೆ, ಯಾರಿಗೂ ಅನಾವಶ್ಯಕ ಆರೋಪವನ್ನು ಮಾಡದೆ, ಯಾರ ಬಗ್ಗೆಯೂ ಕೂಡ ಅನಾವಶ್ಯಕ ಚಿಂತನೆಯನ್ನು, ಚರ್ಚೆಯನ್ನು ಮಾಡದೆ ನಮ್ಮ ಬದುಕನ್ನು ಸದೃಢಗೊಳಿಸ್ಕೋಬೇಕು. ನಾವು ಮಾಡುವಂಥ ಕಾಯಕ, ನಾವು ಮಾಡುವಂಥ ಕರ್ತವ್ಯ, ನಮ್ಮ ಜವಾಬ್ದಾರಿಗಳೇನಿದ್ದಾವೆ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಬೇಕು. ಆನಂತರದಲ್ಲಿ ದೈವಾರಾಧನೆ, ನಮ್ಮ ಮನಸ್ಸು ಶುದ್ಧಿಗಾಗಿ, ನಮ್ಮ ಭಾವಶುದ್ಧಿಗಾಗಿ, ನಮ್ಮ ಕ್ರಿಯೆ ಶುದ್ಧಿಗಾಗಿ ನಿಮ್ಮ ಕುಲದೈವ, ನಿಮ್ಮ ಇಷ್ಟ ದೈವ, ಗ್ರಾಮ ದೈವ, ಆ ದೈವದ ಬಗ್ಗೆ ಒಂದಷ್ಟು ಶ್ರದ್ಧೆಯನ್ನು ಇಟ್ಕೊಂಡು ಪ್ರತಿನಿತ್ಯದಲ್ಲಿ 5 ನಿಮಿಷ 24 ತಾಸುಗಳನ್ನು ಒಂದು ದಿನಕ್ಕೆ ಭಗವಂತ ನಮಗಾಗಿ ಕೊಟ್ಟಿದ್ದಾನೆ. ಅದರಲ್ಲಿ ಕೇವಲ 5 ನಿಮಿಷಗಳ ಕಾಲ ಭಗವಂತನ ಕುರಿತು ಜಪ, ತಪ, ಧ್ಯಾನ, ಪೂಜೆಯನ್ನು ಮಾಡಿ ಆ ಭಗವಂತನಲ್ಲಿ ನಾವು ನಮ್ಮನ್ನು ಸಮರ್ಪಣೆ ಮಾಡ್ಕೋಬೇಕು. ಅದಕ್ಕೆ ಶರಣಾಗತ ವತ್ಸಲ ಭಗವಂತ. ನಾವು ಶರಣಾಗತರಾಗಿದ್ದೇವೆ ಅಂತ ಕೇಳಿದರೆ ಭಗವಂತ ಪರಿಪೂರ್ಣವಾಗಿ ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಹಾಗಾಗಿ ಭಗವಂತ ಭಕ್ತ ವತ್ಸಲನಿದ್ದಾನೆ, ಶರಣಾಗತ ವತ್ಸಲನಿದ್ದಾನೆ. ನಾವು ಅವನಿಗೆ ಹಣವನ್ನು ಕೊಡಬೇಕಾಗಿಲ್ಲ, ದವಸ ಧಾನ್ಯಗಳನ್ನು ಕೊಡಬೇಕಾಗಿಲ್ಲ, ವಸ್ತ್ರ ಒಡವೆಗಳ ಕೊಡಬೇಕಾಗಿಲ್ಲ. ಇದೆಲ್ಲದೂ ಕೂಡ ಭಗವಂತನಿಗೆ ಮಣ್ಣಿಗೆ ಸಮವಾಗಿರುತ್ತೆ. ಭಗವಂತನ ನಮ್ಮಿಂದ ಬಯಸುವಂಥದ್ದು ಏನು ಅಂತ ಕೇಳಿದರೆ ಶುದ್ಧವಾದ ಮನಸ್ಸು, ಪವಿತ್ರವಾದ ಕ್ರಿಯೆಗಳು, ಕಾಯಕದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆ, ತ್ಯಾಗಶೀಲತೆ, ಅದನ್ನು ನಮ್ಮಲ್ಲಿ ಇಟ್ಕೊಂಡಿದ್ವಿ ಅಂತ ಕೇಳಿದರೆ ಭಗವಂತ ಸದಾ ನಮ್ಮ ಮೇಲೆ ಪ್ರಸನ್ನನಾಗ್ತಾನೆ ಅಂತಕ್ಕಂಥದ್ದು. ಏನೋ ಒಂದಷ್ಟು ದಾನವನ್ನು ಮಾಡಿ ನಾವು ಇಷ್ಟೆಲ್ಲ ಮಾಡಿದ್ದೇವೆ ಅಂತ ಅಂದ್ಕೊಳ್ಳುವಂಥದ್ದಲ್ಲ. ನಾವು ಭಗವಂತನಲ್ಲಿ ಕೃತಜ್ಞರಾಗಿ ಬದುಕಿದಾಗ ನಮ್ಮ ಜೀವನ ಸಾರ್ಥಕವಾಗತ್ತೆ. ಇದೆಲ್ಲವೂ ಕೂಡ ಭಗವಂತನ ಕೊಡುಗೆ ಹೌದೋ ಅಲ್ಲೋ ಒಂದಷ್ಟು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳುವಂಥ ಅತ್ಯವಶ್ಯಕ ವಿಚಾರ ಇದಾಗಿದೆ. ಹಾಗಾಗಿ ಯಾರು ಏನಾದರೂ ಅನ್ನಲಿ, ಯಾರು ಏನಾದರೂ ಹೇಳಲಿ, ಅವುಗಳನ್ನು ಕೇಳ್ರಿ, ಒಳ್ಳೆಯದನ್ನು ಆಚರಣೆ ಮಾಡಿರಿ. ಅದ್ರ ಜೊತೆಗೆ ನಿಮಗೆ ಹೇಳೋದು ಬಹಳ ಒಂದು ಮಹತ್ವದ ವಿಷಯ ಏನು ಅಂತ ಕೇಳಿದರೆ, ನಾವು ನಮ್ಮ ಧರ್ಮವನ್ನು ಆಚರಿಸೋಣ, ಅನ್ಯ ಧರ್ಮವನ್ನು ಗೌರವಿಸೋಣ. ಯಾವ ಬೇರೆ ಧರ್ಮದ ದೈವದ ಬಗ್ಗೆ ನಿಂದೆ ಮಾಡೋದು ಬೇಡ. ನಮಗೆ ಯಾವ ದೈವದ ಬಗ್ಗೆ ಶ್ರದ್ಧೆ ಐತಲ್ಲ, ಆ ದೈವದ ಬಗ್ಗೆ ನಾವು ನಿಷ್ಠೆಯನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಬೇರೆ ದೈವದ ಬಗ್ಗೆ ನಾವು ನಿಂದೆ, ಆರೋಪ, ಅಪಮಾನ ಇವುಗಳನ್ನು ಮಾಡುವಂಥದ್ದು ಬೇಡ. ಹಾಗೆ ನಡೆದಾಗ ನಮ್ಮ ಬದುಕು ಸಾರ್ಥಕ, ಪಾವನಗೊಳ್ಳುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಸದ್ಭಕ್ತ ಬಂಧುಗಳೇ, ಸದಾ ನಾವು ಧರ್ಮ ಮಾರ್ಗದಲ್ಲಿ ನಡೆಯೋಣ, ಪುಣ್ಯ ಕರ್ಮವನ್ನು ಮಾಡೋಣ, ದೈವಾರಾಧನೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಆತ್ಮವತ್ಪರದಾರೇಶು, ನಮ್ಮ ಆತ್ಮ ಒಪ್ಪುವಂಥ ರೀತಿಯಲ್ಲಿ ಬದುಕಿ ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳೋಣ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶಿವಂ ಭೂಯಾತ್.